ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ವಿಧಿ 14, ವಿಧಿ 15, ವಿಧಿ 17 ಮತ್ತು ವಿಧಿ 18 ಅಂತ ಕೊಟ್ಟಿದ್ದಾರೆ. ಭಾರತದ ಸಂವಿಧಾನದ ವಿಧಿ 17 ಅಂದರೆ ಅನ್ಟಚಬಿಲಿಟಿ ಬಗ್ಗೆ ಹೇಳುತ್ತೆ. ಆಪ್ಷನ್ ಇಲ್ಲಿ ಸಿ, ವಿಧಿ 17 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಎಲ್ಲವೂ ಕೂಡ ರಿಪೀಟೆಡ್ ಕ್ವಶನ್ಸ್ ಮತ್ತು ಇಲ್ಲಿ ಪ್ರೀವಿಯಸ್ ಇಯರ್ ಬೇಸ್ಡ್ ಕ್ವಶನ್ಸ್ ಮತ್ತು ಇಲ್ಲಿ ಇತ್ತೀಚೆಗೆ ಏನು ಏಪ್ರಿಲ್ 2027ರಲ್ಲಿ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ ಇವೆಲ್ಲ. ಅದಕ್ಕಾಗಿ ಸಂಪೂರ್ಣವಾಗಿ ನೋಡ್ತಾ ಹೋಗ್ಬಿಡಿ, ಓಕೆನಾ. ಈಗ ಡೈರೆಕ್ಟಾಗಿ ಎರಡನೇ ಪ್ರಶ್ನೆ. ಪ್ರಸಿದ್ಧ ಲೋಸಾರ್ ಹಬ್ಬ ನೋಡಿ, ಲೋಸಾರ್ ಎಂಬತಕ್ಕಂಥ ಹಬ್ಬವನ್ನು ಪ್ರಮುಖವಾಗಿ ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಲೋಸಾರ್ ಎಂಬತಕ್ಕಂಥ ಹಬ್ಬವನ್ನು ಆಪ್ಷನ್ ಎ ಲಡಾಖ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಒಡಿಶಾ, ಹಾಗೆ ಆಪ್ಷನ್ ಡಿ ರಾಜಸ್ಥಾನ ಅಂತ ಕೊಟ್ಟಿದ್ದಾರೆ. ಈ ಒಂದು ಲೋಸಾರ್ ಎಂಬತಕ್ಕಂಥ ಒಂದು ಹಬ್ಬವನ್ನು ಲಡಾಖ್ನಲ್ಲಿ ಕೇಂದ್ರಾಡಳಿತ ಪ್ರದೇಶ ಈಗ ಪ್ರೆಸೆಂಟಾಗಿ ಇದು 2020ರಿಂದ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಮೊದಲು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಒಂದು ರಾಜ್ಯ ಆಗಿತ್ತು. ಈಗ 370 ಆರ್ಟಿಕಲ್ ತೆಗೆದ ನಂತರ ಲಡಾಖ್ ಈಗ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಹಾಗಾಗಿ ಆಪ್ಷನ್ ಇಲ್ಲಿ ಎ, ಲೋಸಾರ್ ಎಂಬತಕ್ಕಂಥ ಹಬ್ಬ ಪ್ರಮುಖವಾಗಿ ಲಡಾಖ್ನಲ್ಲಿ ಆಚರಣೆಯನ್ನು ಮಾಡ್ತಾರೆ. ತುಂಬ ಇಂಪಾರ್ಟೆಂಟು ಪ್ರಶ್ನೆ ಕೇಳ್ತಾರೆ, ನೆನಪಿಡಿ. ನೆಕ್ಸ್ಟು ಮೂರನೇ ಪ್ರಶ್ನೆ. ವಿಟಮಿನ್ ಸಿನ ರಾಸಾಯನಿಕ ಹೆಸರು ಏನು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ನೋಡಿ. ರೆಟಿನಾಲ್, ಆಸ್ಕಾರ್ಬಿಕ್ ಆಸಿಡ್, ಕ್ಯಾಲ್ಸಿಫೆರಾಲ್ ಮತ್ತು ಟೋಕೋಫೆರಾಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಟಮಿನ್ ಸಿನ ಒಂದು ರಾಸಾಯನಿಕ ಹೆಸರು ಏನಪ್ಪ ಅಂತ ಅಂದರೆ ಆಸ್ಕಾರ್ಬಿಕ್ ಆಸಿಡ್ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೆಟಿನಾಲ್ ಯಾವುದಕ್ಕೆ ಕರೀತಾರೆ, ಕ್ಯಾಲ್ಸಿಫೆರಾಲ್ ಯಾವುದಕ್ಕೆ ಕರೀತಾರೆ, ಟೋಕೋಫೆರಾಲ್ ಯಾವುದಕ್ಕೆ ಕರೀತಾರೆ ನೆನ್ಪಿಡ್ಬೇಕು ನೀವು. ಇದನ್ನು ನೋಡ್ಕೊಳ್ತಾ ಹೋಗೋಣವಂತೆ. ವಿಟಮಿನ್ ಸಿ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಆಸ್ಕಾರ್ಬಿಕ್ ಆಸಿಡ್. ಇವಾಗ ನೆಕ್ಸ್ಟು ಮುಂದಿನ ಪ್ರಶ್ನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅಶೋಕ, ಬಿಂದುಸಾರ, ಚಂದ್ರಗುಪ್ತ ಮೌರ್ಯ ಮತ್ತು ಬೃಹದ್ರಥ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಮೌರ್ಯ ಸಾಮ್ರಾಜ್ಯದ ಒಂದು ಸ್ಥಾಪಕ ಯಾರಪ್ಪ ಅಂತ ಅಂದರೆ ಚಂದ್ರಗುಪ್ತ ಮೌರ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಂದ್ರಗುಪ್ತ ಮೌರ್ಯ ಇದಕ್ಕೆ ಸರಿಯಾದ ಉತ್ತರ. ಮೌರ್ಯ ಸಾಮ್ರಾಜ್ಯ ಇದು ಭಾರತದ ಮೊದಲ ಸಾಮ್ರಾಜ್ಯ ಆಗಿದೆ. ಚಂದ್ರಗುಪ್ತ ಮೌರ್ಯನ ಒಂದು ಆಸ್ಥಾನದಲ್ಲಿ ಅಥವಾ ಚಂದ್ರಗುಪ್ತರ ಮೌರ್ಯ ಒಂದು ಕಾಲದಲ್ಲಿ ಅಶೋಕ ಕೂಡ ಒಬ್ಬ ಮೌರ್ಯ ರಾಜವಂಶಕ್ಕೆ ಸೇರಿರ್ತಾನೆ. ಚಂದ್ರಗುಪ್ತನ ಮಗ ಬಿಂದುಸಾರ, ಬಿಂದುಸಾರನ ಮಗ ಅಶೋಕ, ಬೃಹದ್ರಥ ಏನಿದ್ದಾನೆ ಹರಿಯಂಕ, ಶಿಶುನಾಗ, ನಂದ ಈ ಒಂದು ರಾಜವಂಶಗಳಲ್ಲಿ ಬರ್ತಾನೆ. ಬೃಹದ್ರಥ ಈ ಒಂದು ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ ಆಗಿರ್ತಾನೆ. ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ. ಮೊದಲನೇ ರಾಜ್ಯ ಚಂದ್ರಗುಪ್ತ, ಕೊನೆಯ ರಾಜ ಬೃಹದ್ರಥ ಅಂತ ನಾವು ಹೇಳ್ಬೋದು. ಇದಕ್ಕೆ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಥವಾ ಅರ್ಥ್ಸ್ ಟ್ವಿನ್ ಅಂತ ಕರೀತಾರೆ ಅಂತ ಇಲ್ಲಿ ಪ್ರಶ್ನೆ. ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಥವಾ ಅರ್ಥ್ಸ್ ಟ್ವಿನ್ ಅಂತ ಕರೀತಾರೆ ಅಂತ ಮಂಗಳ, ಶುಕ್ರ, ನೆಪ್ಚೂನ್ ಮತ್ತು ಬುಧ ಅಂತ 5 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿರಬೇಕು. ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಂತ ಇಲ್ಲಿ ಕರೀತಾರೆ. ಎಲ್ಲರೂ ಕೂಡ ಮಂಗಳ ಅಂತ ಹಾಕ್ತೀರಾ. ಬುಧ, ಶುಕ್ರ, ಭೂಮಿ, ಮಂಗಳ. ಮೊದಲು ಶುಕ್ರ ಗ್ರಹವನ್ನು ನಾವೇನು ಮಾಡ್ತೇವೆ, ಭೂಮಿಯ ಅವಳಿ ಗ್ರಹ ಅಥವಾ ಅರ್ಥ್ಸ್ ಟ್ವಿನ್ ಅಂತ ಕರಿತೇವೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಮೊದಲ ಪಾಣಿಪತ್ ಯುದ್ಧವು ಯಾವ ವರ್ಷದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ತುಂಬ ಇಂಪಾರ್ಟೆಂಟ್. 1526, 1556, 1761, 1527 ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲ ಪಾಣಿಪತ್ ಕದನ 1526ರಲ್ಲಿ ನಡೆಯುತ್ತೆ. ಅದೇ ಎರಡನೇ ಪಾಣಿಪತ್ ಕದನ 1556ರಲ್ಲಿ ನಡೆಯುತ್ತೆ. ನೆಕ್ಸ್ಟು ಮೂರನೇ ಪಾಣಿಪತ್ ಕದನ 1761ರಲ್ಲಿ ನಡೆಯುತ್ತೆ. ಇವು 3 ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಮೊದಲ ಪಾಣಿಪತ್ ಯುದ್ಧ ಗೊತ್ತಿರಲಿ ನಿಮಗೆ 1526. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಮೊದಲ ಪಾಣಿಪತ್ ಕದನ. 3 ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆಯಿತು ಅದನ್ನು ಕೂಡ ನಿಮಗೆ ಗೊತ್ತಿರಬೇಕು, ಯಾಕೆಂದರೆ ಪ್ರಶ್ನೆ ಡೈರೆಕ್ಟಾಗಿ ಕೇಳ್ತಾರೆ, ಗೊತ್ತಿರಲಿ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಮಾನವ ದೇಹದ ಯಾವ ಅಂಗವು ಇನ್ಸುಲಿನನ್ನು ಉತ್ಪಾದಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಕೃತ್ತು, ಮೂತ್ರಪಿಂಡ, ಮೇದೋಜೀರಕ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳಿಬಿಡ್ತಾರೆ, ಆದರೆ ನಮಗೆ ಗೊತ್ತಾಗೋದಿಲ್ಲ. ಮಾನವನ ದೇಹದ ಯಾವ ಅಂಗವು ಇನ್ಸುಲಿನನ್ನು ಉತ್ಪಾದನೆ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ತುಂಬ ಇಂಪಾರ್ಟೆಂಟ್ ನೋಡಿ. ಪ್ಯಾಂಕ್ರಿಯಾಸ್ ಅಂತ ಅಂದರೆ ಮೇದೋಜೀರಕ ಗ್ರಂಥಿ ಏನಿದೆ ಅದು ಮಾನವನ ದೇಹದಲ್ಲಿ ಇನ್ಸುಲಿನನ್ನು ಉತ್ಪಾದನೆ ಮಾಡುತ್ತೆ. ಇದರಿಂದ ಏನಾದರೂ ಇನ್ಸುಲಿನ್ ಉತ್ಪಾದನೆ ಆಗಿಲ್ಲ ಅಂತ ನಮಗೇನು ಬರುತ್ತೆಪ್ಪ ಅಂತಂದರೆ ಶುಗರ್ ಬರುತ್ತೆ. ಓಕೆನಾ, ಅರ್ಥ ಆಯ್ತಾ. ನೆಕ್ಸ್ಟು ಯಕೃತ್ತು ಗೊತ್ತಿರಬೇಕು. ಮೂತ್ರಪಿಂಡ ಏನು ಕಿಡ್ನಿ ಇರ್ತವೆ, ಇದರ ಒಂದು ಏನು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಏನಿರ್ತವೆ, ನೆಫ್ರಾನ್ ಇರ್ತವೆ. ಓಕೆನಾ. ನೆಫ್ರಾನ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಂತ. ಅದೇ ನ್ಯೂರಾನ್ ಎಂಬತಕ್ಕಂಥದ್ದು ನರ್ವಸ್ ಸಿಸ್ಟಮ್ನ ಒಂದು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ಟು ನ್ಯೂರಾನ್ ಆಗಿರ್ತದೆ. ಇದು ಕೂಡ ಪ್ರಶ್ನೆ ಆಗಿದೆ, ಗೊತ್ತಿರಲಿ ನಿಮಗೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ.
ಆ ಪೊಂಗು ಚೋಲೋಮ್ ಎಂಬತಕ್ಕಂಥದ್ದು ನೋಡಿ, ಪೊಂಗು ಚೋಲೋಮ್ ಎಂಬತಕ್ಕಂಥದ್ದು ಯಾವ ರಾಜ್ಯದ ಜನಪದ ನೃತ್ಯ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಪೊಂಗು ಚೋಲೋಮ್ ಎಂಬತಕ್ಕಂಥದ್ದು ಮಣಿಪುರ, ಕೇರಳ, ಮಧ್ಯಪ್ರದೇಶ ಮತ್ತು ಕರ್ನಾಟಕ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೀವು ನೋಡೋದಾದರೆ ಈ ಒಂದು ಪೊಂಗು ಚೋಲೋಮ್ ಎಂಬತಕ್ಕಂಥದ್ದು ಮಣಿಪುರ ರಾಜ್ಯದ ಒಂದು ಜನಪದ ನೃತ್ಯ ಆಗಿದೆ. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ. ಪ್ರಶ್ನೆ ಕೇಳ್ತಾರೆ ಡೈರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ, ನೆನಪಿಡಲಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಇದು ಈಸಿ ಪ್ರಶ್ನೆ. ಯಾಕೆ ಅಂದರೆ ಇಂಥ ಪ್ರಶ್ನೆಗಳು ಬರ್ತಾ ಇರ್ತವೆ. ಯಾಕಂದರೆ SSGD ಈಸ್ ನಾಟ್ ಎ ಹೈಯೆಸ್ಟ್ ಕ್ವಾಲಿಫೈಡ್ ಎಕ್ಸಾಮ್. ನಾರ್ಮಲ್ ಆಗಿ 10th ಲೆವೆಲ್ ಎಕ್ಸಾಮ್. ಅದು ಯಾವ ರೀತಿ ಕೇಳಬೇಕು ಆ ರೀತಿ ಕೇಳ್ತಾರೆ, ನೆನಪಿಡಬೇಕು. GK GS ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. 10th ಮುಗಿಸ್ತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಏನಿರ್ತಾರೆ ಅರ್ಜಿಗಳನ್ನು ಹಾಕ್ಕೋಬೋದು. ಈಗ ನೋಡಿ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಅಥವಾ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ, ಯಾರಪ್ಪ ಆಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿ ಆಗಿರ್ತಾರೆ. ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿ ಯಾರು ಕಮೆಂಟ್ ಮಾಡಬೇಕು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿ ಆಗಿರ್ತಾರೆ. ಹಾಗಾದರೆ ಭಾರತದ ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿ ಯಾರು ಅಂದರೆ ಈಗ ಇರ್ತಕ್ಕಂಥ ಉಪರಾಷ್ಟ್ರಪತಿ ಯಾರು ಕಮೆಂಟ್ ಮಾಡಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಸಾಮರ್ಥ್ಯದ ಅಥವಾ ಪವರ್ ಎಂಬತಕ್ಕಂಥದ್ದು ಇದರ ಒಂದು SI ಅಥವಾ SI ಯೂನಿಟ್ ಏನು ಅಂತ ಕೇಳಿದರೆ, ಪವರ್ನ ಒಂದು SI ಯೂನಿಟ್ ಏನಿರ್ತದೆ ಅಂತ ಅಂದರೆ ವ್ಯಾಟ್ ಇರ್ತದೆ. ಜೌಲ್ ಎಂಬತಕ್ಕಂಥದ್ದು ಎನರ್ಜಿ SI ಯೂನಿಟ್ ಇರ್ತದೆ. ನೆಕ್ಸ್ಟು ಪ್ಯಾಸ್ಕಲ್ ಎಂಬತಕ್ಕಂಥದ್ದು ಪ್ರೆಷರ್ನ ಒಂದು SI ಯೂನಿಟ್, ಬಾರ್ ಪ್ಯಾಸ್ಕಲ್ ಅಂತಲೂ ಕೂಡ ಕರೀತಾರೆ. ನ್ಯೂಟನ್ ಎಂಬತಕ್ಕಂಥದ್ದು ಇದು ಕೂಡ ಒಂದು SI ಯೂನಿಟ್ಟು. ಆದರೆ ಇಲ್ಲಿ ಪವರ್ನ ಒಂದು ಏಕಮಾನ ಯಾವುದು ಅಂತ ಕೇಳಿದರೆ, SI ಏಕಮಾನ ಯಾವುದು ಅಂತ ಕೇಳಿದರೆ ಅದು ವ್ಯಾಟ್ ಎಂಬತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ತುಂಬ ಇಂಪಾರ್ಟೆಂಟು. ನಿಮ್ಮ ಎಲ್ಲ ಪುಸ್ತಕಗಳಲ್ಲಿ 10th ವರೆಗೆ 6ರಿಂದ 8ನೇ ತರಗತಿ ಅಥವಾ 10ನೇ ತರಗತಿ ಪುಸ್ತಕಗಳನ್ನು ಏನಾದರೂ ಓದಿದಿರಿ ಅಂತ ಅಂದರೆ ಎಲ್ಲದರಲ್ಲೂ ಕೂಡ ಇಂಥ ಪ್ರಶ್ನೆಗಳು ಬಂದಿರ್ತವೆ. ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಕೋಸಿ ನದಿ. ಓಕೆನಾ, ಕೋಸಿ ನದಿ ಏನಿದೆ ಇದು ಬಿಹಾರದ ಕಣ್ಣೀರಿನ ನದಿ ಆಗಿರ್ತದೆ. ಇದು ಎಲ್ಲಿಂದ ಬರುತ್ತಪ್ಪ ಅಂತ ಅಂದರೆ ಮೇಲಿಂದ ಬಿಹಾರದ ಕೆಳಗಡೆ ಬರ್ತಾ ಗಂಗಾ ನದಿ ಕಡೆಗೆ ಬರುತ್ತೆ. ಮಳೆ ಬಂದಾಗ ಕೋಸಿ ನದಿ ಏನಿದೆ ಎಲ್ಲ ನೀರು ತಗೊಂಬಂದು ಬಿಹಾರದ ಮಧ್ಯದಲ್ಲಿ ಇರ್ತಕ್ಕಂಥ ಬಿಹಾರದ ಸಾಮ್ರಾಜ್ಯದಲ್ಲಿ ನೀರು ಹರಡುತ್ತೆ. ಅದಕ್ಕಾಗಿ ಬಿಹಾರದ ಕಣ್ಣೀರಿನ ನದಿ ಅಂತ ಇದನ್ನು ಕರೀತಾರೆ. ಯಾಕಂತ ಅಂದರೆ ಇದು ಫ್ಲಡ್ಡನ್ನು ಸೃಷ್ಟಿ ಮಾಡುತ್ತೆ. ಫ್ಲಡ್ ಅಥವಾ ಇದನ್ನೆಲ್ಲ ಸೃಷ್ಟಿ ಮಾಡೋ ಕಾರಣದಿಂದಾಗಿ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ. ಫಂಡಮೆಂಟಲ್ ಡ್ಯೂಟೀಸ್ ಅಂತ ನಾವು ಕರಿತೇವೆ. ಪಾರ್ಟ್ 4A ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಇರ್ತದೆ. ಈ ಒಂದು ಫಂಡಮೆಂಟಲ್ ಡ್ಯೂಟೀಸನ್ನು ಯಾವ ಸಂವಿಧಾನದ ತಿದ್ದುಪಡಿಯ ಮೂಲಕ, ಯಾವ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ತೆಗೆದುಕೊಂಡು ಬರಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಇಲ್ಲಿ ಬಿ 42ನೇ ತಿದ್ದುಪಡಿ, 42nd ಅಮೆಂಡ್ಮೆಂಟ್ ಅಂತ ಕರಿತೇವೆ. ಈ ಒಂದು 42ನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ತೆಗೆದುಕೊಂಡು ಬರಲಾಯಿತು ಅಂತ. ಓಕೆನಾ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ವಾತಾವರಣದ ಒತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಹೈಡ್ರೋಮೀಟರ್, ಬಾರೋಮೀಟರ್, ಆಮೀಟರ್, ಥರ್ಮೋಮೀಟರ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಮೀಟರ್ ಏನಿದೆ ಇದು ನೀರನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟು ಬಾರೋಮೀಟರ್ ಏನಿದೆ ಇದು ಪ್ರೆಷರ್ ಅಥವಾ ಒತ್ತಡವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಆಮೀಟರ್ ಎಂಬತಕ್ಕಂಥದ್ದು ಕರೆಂಟನ್ನು ಇದು ಮಾಡೋದಕ್ಕೆ ಅಥವಾ ವಿದ್ಯುತ್ತನ್ನು ಇದು ಮಾಡೋದಕ್ಕೆ ಮಾಡ್ತಾರೆ. ಥರ್ಮೋಮೀಟರ್ ಇದು ಟೆಂಪ್ರೇಚರ್ನ ಮಾಡೋದಕ್ಕೆ ಉಪಕರಣವನ್ನು ಬಳಸ್ತಾರೆ. ಹಾಗಾದರೆ ಇಲ್ಲಿ ಒತ್ತಡ ಅಂತ ಕೇಳಿದರೆ ಪ್ರೆಷರ್ ಅಂತ, ಆಪ್ಷನ್ ಇಲ್ಲಿ ಬಿ. ಓಕೆನಾ. ಬಾರೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಭಾರತೀಯ ಆರ್ಥಿಕತೆಯ ಸಂದರ್ಭದಲ್ಲಿ ಅಥವಾ GDP ಅಂದರೆ ಏನು ಅಂತ ಕೇಳಿದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಕರಿತೇವೆ ಇಂಗ್ಲೀಷ್ನಲ್ಲಿ. ಇದನ್ನು ಆಪ್ಷನಲ್ಲೂ ಕೂಡ ಸೇಮ್ ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಇಲ್ಲಿ ಭಾರತೀಯ ಆರ್ಥಿಕತೆ ಸಂದರ್ಭದಲ್ಲಿ GDP ಅಂದರೆ ಏನಪ್ಪ ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ ಕೇಳಿದರೆ ಮದರ್ ತೆರೇಸಾ, ಇಂದಿರಾ ಗಾಂಧಿ, ಲತಾ ಮಂಗೇಶ್ಕರ್, ಸರೋಜಿನಿ ನಾಯ್ಡು ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇಂಥ ಪ್ರಶ್ನೆಗಳು ಬರ್ತಾರೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಪ್ಪ ಅಂತ ಅಂದರೆ ಇಂದಿರಾ ಗಾಂಧಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಆಗಿರ್ತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವ ಪ್ರಾಣಿಗೆ ಪ್ರಸಿದ್ಧವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬಂಗಾಳ ಹುಲಿ, ಒಂದು ಕೊಂಬಿನ ಖಡ್ಗಮೃಗ, ಏಷಿಯಾಟಿಕ್ ಸಿಂಹ ಮತ್ತು ಹಿಮಚಿರತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಇದು ಒಂದು ಕೊಂಬಿನ ಖಡ್ಗಮೃಗಕ್ಕೆ. ಏನಪ್ಪ ಅಂತಂದರೆ ಕಾಜಿರಂಗ ಎಲ್ಲಿದೆ, ಅಸ್ಸಾಂನಲ್ಲಿ ಈ ಒಂದು ಉದ್ಯಾನವನ ಕಂಡುಬರುತ್ತೆ.
ರೈನೋಸರಸ್ ಅಂತ ರೈನೋಸರಸ್ ಖಡ್ಗಮೃಗ ಅಂದರೆ ರೈನೋಸರಸ್ಸು, ಕೊಂಬು ನೆನಪಾಗ್ತಾ ಇಲ್ಲ. ಒನ್ ಹಾರ್ನಡ್ ರೈನೋಸರಸ್. ಓಕೆನಾ, ನಾನು ಇದನ್ನೇ ನೆನಪು ಮಾಡ್ಕೊಳ್ತಾ ಇದ್ದೆ, ಹಾರ್ನಡ್ ಅಂತಕ್ಕಂಥ ನೆನಪೇ ಆಗ್ತಾ ಇಲ್ಲ. ಓಕೆನಾ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಏನಿದೆ ಇದು ಒಂದು ಕೊಂಬಿನ ಖಡ್ಗಮೃಗಕ್ಕೆ ಸಂಬಂಧ ಹೊಂದಿದೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡುಬರುವ ಅನಿಲ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ ಮತ್ತು ಆರ್ಗಾನ್ ಅಂತ ಕೊಟ್ಟಿದ್ದಾರೆ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಯಾವುದಪ್ಪ ಸಿಗುತ್ತೆ ಅಂತಂದರೆ ನೈಟ್ರೋಜನ್ ಸಿಗುತ್ತೆ 71%. ಓಕೆನಾ, ಆಕ್ಸಿಜನ್ 27% ಇರುತ್ತೆ. ನೆಕ್ಸ್ಟ್ ಇಂಗಾಲದ ಡೈಆಕ್ಸೈಡ್ ಅರೌಂಡ್ 0.004% ಇರುತ್ತೆ. ಆರ್ಗಾನ್ ಇನ್ನೂ ಕೂಡ ಕಡಿಮೆ ಇರುತ್ತೆ, ಆದರೆ ನೈಟ್ರೋಜನ್ 71% ಇರುತ್ತೆ ಭೂಮಿಯ ವಾತಾವರಣದಲ್ಲಿ. ನೆನಪಿಡಬೇಕು, ಪ್ರಶ್ನೆಗಳು ಇಲ್ಲಿಂದನೂ ಕೂಡ ಬರ್ತವೆ. ಅದೇ ರೀತಿ ನೋಡಿ, 1930ರಲ್ಲಿ ಮಹಾತ್ಮ ಗಾಂಧಿಯವರು ಯಾವ ತೆರಿಗೆಯ ವಿರುದ್ಧ ದಂಡಿ ಯಾತ್ರೆಯನ್ನು ಪ್ರಾರಂಭ ಮಾಡಿದರು ಅಂತ ಕೇಳಿದರೆ ಇವೆಲ್ಲವೂ ಕೂಡ 10th ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಈಸಿ ಪ್ರಶ್ನೆ ಕೇಳ್ತಾರೆ. ಮುಂದೆ ನಾನು ಸ್ವಲ್ಪ ಟಫನ್ನು ಕೂಡ ಮಾಡ್ಕೊಳ್ತಾ ಅಥವಾ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ತೆಗೆದುಕೊಂಡು ಬರ್ತೇನೆ, ಆದರೆ ಇವು ಗೊತ್ತಿರಬೇಕು. 1930ರಲ್ಲಿ ಮಹಾತ್ಮ ಗಾಂಧಿಯವರು ಯಾವ ತೆರಿಗೆ ವಿರುದ್ಧ ದಂಡಿ ಯಾತ್ರೆಯನ್ನು ಪ್ರಾರಂಭ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಉಪ್ಪಿನ ತೆರಿಗೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಚಾಣಕ್ಯ ಅಥವಾ ಕೌಟಿಲ್ಯ. ಇವನು ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೀತಾನೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕಾಳಿದಾಸ ಯಾವ ಬುಕ್ ಬರೀತಾನೆ, ಫಾಹಿಯಾನ್ ಯಾವ ಬುಕ್ ಬರೀತಾನೆ, ಮೆಗಸ್ತನೀಸ್ ಇಂಡಿಕಾ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ, ಫಾಹಿಯಾನ್ ಘೋಕೋಕಿ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಕಾಳಿದಾಸ ಯಾವ್ದು ಬರೀತಾನೆ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಇಲ್ಲ ಅಂತಂದರೆ ಮುಂದೆ ಬರ್ತಕ್ಕಂಥ ತರಗತಿಗಳಲ್ಲಿ ಕವರ್ ಆಗುತ್ತೆ, ಏನು ವರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಇರುಳು ಕುರುಡುತನ ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಾಗಿಲ್ಲ ಅಂತ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದು ಗೊತ್ತಿರಲೇಬೇಕು, ಗೊತ್ತಾಗಿಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ. ಗೊತ್ತಿತ್ತು ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.